ಅಲ್ಲ ಈ ಟೈಮ್ನಾಗ ಯಾರು ಅದ ಎಷ್ಟಾಗ ಟೈಮ್ 12 ಆಗ್ಬಂತಲ್ರಿ. ಈಗ ಯಾರು ಬಗಲ ಬಿಡಕತ್ತಿದ್ದ? ಅಮ್ಮು ತಮ್ಮ ನೀ ಬಂದ್ರ? ಅಯ್ಯೋ ಹುಡುಗರ ಫೋನ್ ಹಚ್ಚಿರ ಫೋನು ಎಬ್ಬಸ್ಲಿಲ್ಲ. ಹೇಳಿದ್ನ ಇಂಥ ಕತ್ತಲಾಕ ಇಬ್ಬರ ಬರ್ಬೇಡ್ರಿ ಕಂಡ ಇಂತಿ ಅಂತ. ನೋಡಕ್ರಿ ಲಗಣ ಹೋಗಿ ನೋಡಕ್ರಿ ಯಾರಂತಾಳೆ. ಹಾ ನೋಡ್ತೇನೆ. ಅಲ್ಲಪ್ಪ ತಮ್ಮಣ್ಣಿ ಈಗ ಬಂದ್ರ ನೀವ ಕತ್ತಲಾಗ? ಬರ್ ಒಳಗ್ ಬರ್ರಿ ಮಗ. ತಮ್ಮನಿ ಅಮ್ಮು ಮಕ್ಕ ಯಾಕೆ ಹಿಂಗೈತವ? ಯಾಕೆ ಇಷ್ಟು ಬೇಜಾರು ಮಾಡ್ಕೊಟ್ರಿ? ಏನದ ಈಗ ಏನದಂತ? ತಮ್ಮಣ್ಣಿ ಯಾಕಪ್ಪ ಮಕ್ಕ ಯಾಕ ಬಾಡ್ದಂಗ ಐತಿ? ಒಮ್ಮೆ ಏನಾತಪ್ಪ? ಯಾರ ಏನಾರ ಅಂದ್ರ ಏನಾರ ಆತ ಹೇಳ್ರಿ, ಬಾಯ್ ಬಿಡ್ರಿ. ನಿಮ್ಮನ್ನ ಕೇಳತ್ತೆ ನಾನು. ಯಾಕೆ ಇಬ್ರು ಬಾಯಿ ಮುಚ್ಕೊಂಡು ಸುಮ್ಮದಿರಿ? ಏನಾತಂತ ಹೇಳ್ರಿ. ಏನಾಯ್ತು ಅಂತ ಗೊತ್ತಾದ್ರೆ ನಿಮ್ಗೆ ಹೆಂಗಾಕೈತೆ ಗೊತ್ತಾ? ಅಮ್ಮ ಸ್ವಲ್ಪ ಸುಮ್ಮಿರಮ್ಮು. ಯಾಕಮ್ಮು? ಏನಾದಪ್ಪ? ನೀವಿಬ್ರು ಜಗಳ ಮಾಡ್ಕೊಂಡ್ರ? ನೀವು ಬಾಯ್ ಬಿಟ್ಟು ಹೇಳಿದ್ರಲ್ಲ ನಮ್ಗೆ ಏನಾತಂತ ಗೊತ್ತಾಗೋದು. ಈಗ ಇಬ್ರು ಬಂದು ಹಿಂಗೆ ಗಂಟು ಮಕ್ಕ ಹಾಕೊಡ್ರೆ ನಮ್ಗೆ ಏನು ಗೊತ್ತಾಕೈತಿ? ಈಗ ಹೇಳ್ತೀರಿ ಇಲ್ಲ ನೀವು ನಾನು ಪೂಜಾಗ ಫೋನ್ ಹಚ್ಚಲೋ? ನೋಡಜ್ಜಿ, ಯಾವುದೇ ಕಾರಣಕ್ಕೂ ನಿನ್ನ ಮಗಳಿಗಾತು ನೀನು ಅಳಿಯಾಗಾತು ಫೋನ್ ಹಚ್ಚಬಾರ್ದಿನ ಮೇಲೆ. ಯಾಕಮ್ಮ? ಅವ್ರಿಗೆ ದೆವ್ವ ಮೆಟ್ಕೊಂಡೈತಿ. ರೊಕ್ಕ ಆಸ್ತಿ ರೂಪಾಯಿ ಅಂತಸ್ತನ್ನು ದೆವ್ವ ಮೆಟ್ಕೊಂಡೈತಿ ಅವ್ರಿಗೆ. ಅದಕ್ಕೆ ಅಮ್ಮು ಪ್ಲೀಸ್ ಅಮ್ಮು, ಯಾಕಮ್ಮು? ಮಾಮ, ನಾನು ಹಿಂಗೆ ಏನರ ಮಾತಾಡ್ರೆ ನಿನಗೆ ಆಗಂಗಿಲ್ಲಲ್ಲ? ನಿನಗೆ ಆ ಪಾಟಿ ಒಳಗೆ ಎಷ್ಟು ಅವಮಾನ ಆಯ್ತು. ಅದು ಈ ತಾಳಿ ಕಟ್ಟಿದ ಹೆಂಡತಿ ಮುಂದನ ನಂಗೆ ಸಹಿಸಕ್ಕೆ ಹಾಕೈತೆ ಅಷ್ಟಲ್ಲ. ಅದು ಯಾರಿಂದ? ನನ್ನ ಹೆತ್ತ ತಂದೆಯಿಂದನ, ತಂದೆಯವ್ರ ಮನೆಯಿಂದನ ಇಷ್ಟೆಲ್ಲ ಅವಮಾನ ಆತ. ನನಗೆ ಹೆಂಗೆ ಹಾಕಿರ್ಬೇಡ. ಅವಮಾನ ಆತ? ಯಾಕ ಮಗಳೇ? ಅಜ್ಜಿ, ಆ ಪಾಟಿಗೆ ಅವ್ರಿಗೆ ನಾನು ಕರೆಯೋಕೆ ಮನಸ್ಸಿರಲಿಲ್ಲ ಅನ್ಸುತ್ತೆ. ಮಾಮ, ನೀನು ನಿಜ ಹೇಳ, ಅಪ್ಪಾಜಿ ನಮ್ಮನ್ನ ಫೋನ್ ಮಾಡಿತ್ತಾ ಇಲ್ಲ? ಅದು ಓಹೋ, ಹಿಂಗೆ ತಡವರ್ಸೋದ್ರಾಗ ಗೊತ್ತಾಕೈತಿ ನಿನಗೆ ಅಪ್ಪಾಜಿ ಫೋನ್ನ ಮಾಡಿದ್ದಿಲ್ಲ. ಸುಳ್ಳ ನಿಮ್ಮಪ್ಪ ನನಗೆ ಫೋನ್ ಮಾಡಿ ಪಾರ್ಟಿ ಕರೆದನು ಬಾ ಅಂತ ನಾನು ಕರ್ಕೊಂಡು ಹೋದಿಯಲ್ಲ. ನೀನು ಕರ್ಕೊಂಡೋಗಿ ಅಲ್ಲಿ ಹಾಕಿದ್ದೆಲ್ಲ ನೋಡಿ ಖುಷಿಯಾಗಿರ್ಬೇಕಲ್ಲ ನಿನಗೆ? ಮನಸ್ಸು ತುಂಬು ಅಷ್ಟು ಖುಷಿಯಾಗಿರ್ಬೇಕಲ್ಲ. ಯಾಕಮ್ಮು ಹಿಂಗೆ ಮಾತಾಡತ್ತಿ ನೀನು? ಅಲ್ಲಿ ಆಗಿದ್ದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ನ ಹೊಟ್ಟೆಗ ಬೆಂಕಿ ಹತ್ತಿ ಉರಿತದ ಮಾಮ. ಅಲ್ಲ ಮಾಮ, ನಿನಗೆ ಎಷ್ಟು ಅವಮಾನ ಮಾಡಿದ್ರು ಅವ್ರು ಆ ಪಾರ್ಟಿ ಒಳಗೆ. ಈಗ ದುಡ್ಡಿಲ್ಲವರು, ಒಂದು ಸಿಂಪಲ್ಲಾಗಿ ಡ್ರೆಸ್ ಮಾಡೋರು ಯಾರು ಆ ಪಾರ್ಟಿಗೆ ಹೋಗಬಾರ್ದ? ಹೆತ್ತ ಮಗಳಿಗೆ ಅಳಿಯಾಗನ ಈ ಥರ ಅವಮಾನ ಆದರೂ ನಮ್ಮಪ್ಪ ಒಂದು ಮಾತ್ರ ಆಕೆಗೆ ಏನ್ರ ಅಂದ? ಅಮ್ಮ, ಏನಾದ್ರೆ ಇವ ಏನಾದ್ ಹೇಳ್ರಿ. ಇನ್ನೇನಾಗ್ಬೇಕಜ್ಜಿ? ನಾವಿಬ್ರು ಪಾರ್ಟಿಗೆ ಹೋಗಿದ್ವಿ. ನನಗೆ ಹೋಗಾಕ ಮನಸ್ಸಿದ್ದಿದ್ದಿಲ್ಲ. ಈ ಮಾಮ ನಿಮ್ಮ ಅಪ್ಪಾಜಿ ಫೋನ್ ಹಚ್ಚಿ ಕರೆದಾನನ್ನು ಉದ್ದೇಶಕ್ಕೆ ಒಂದು ಸದ್ಯಕ್ಕೆ ಹೋಗಿದ್ದೆ ನಾನು. ಇಲ್ಲ ನಾನು ಹೋಗ್ತಾನೆ ಇದ್ದಿದ್ದಿಲ್ಲ ಇವತ್ತು. ಅಲ್ಲಿ ನೋಡಿದ್ರೆ ಆಕಿ ಯಾವಕ್ಕೆ ಹೋಗಕ್ಕೆ ಇವ್ರಿಗೆ ಬಂದ ಜ್ಯೂಸ್ ಕ್ಯಾ ಅದು ನಾ ಅಲ್ಲಿರಲಿಲ್ಲ, ಬೇರೆ ಕಡೆ ಹೋಗಿದ್ದೆ. ಇವರು ಇಲ್ಲಿ ಗತೆ ಎಲ್ಲ ಮಾಡಿ ಜ್ಯೂಸ್ ಎಲ್ಲ ನಾನು ತಂದು ಕೊಡ್ತೀನಿ ಅಂತ ತಂದು ಕೊಟ್ಟಾರ. ಅಕ್ಕಿ ಏನು ಅನ್ಕೊಂಡ್ಬಿಟ್ಟಾಳ, ಇವರು ನಮ್ಮ ಮನೆ ಕೆಲ್ಸಕ್ಕೆ ಬಂದಾರ ಪಾರ್ಟಿ ಕೆಲ್ಸಕ್ಕೆ ಅಂತ ಅನ್ಕೊಂಡ್ಬಿಟ್ಟಾರ. ಅದಕ್ಕೆ ನನಗೆ ಸಿಟ್ಟು ಬಂದ ಆಕೆ ಜೊತೆ ಜೋರಾಗಿ ಜಗಳ ಮಾಡಿದೆ. ಆದರೆ ನಮ್ಮ ಅಪ್ಪಗೆ ಅಲ್ಲಿ ಬಿಸ್ನೆಸ್ ಪಾರ್ಟಿ, ಬಿಸ್ನೆಸ್ನವರು, ಬಿಸ್ನೆಸ್ ಪಾರ್ಟ್ನರ್ಸೇ ಇಂಪಾರ್ಟೆಂಟ್ ಆಗಿದ್ರು ಹೊರತು ಮಗಳು ಅಳಿಯ ಯಾವ ಸಂಬಂಧಕ್ಕೂ ಅಲ್ಲಿ ಬೆಲೆ ಇರಲಿಲ್ಲ. ಇಷ್ಟೆಲ್ಲ ಆದಮೇಲೂ ಒಂದು ಮಾತ್ರ ನಮ್ಮ ಅಪ್ಪ ಆಕೆ ಏನರ ಅನ್ಬೇಕು, ಏನೂ ಅನ್ನಲಿಲ್ಲ. ನಮ್ಮ ಅವ್ವಗೂ ಸಿಟ್ಟು ಬಂತು, ನಮ್ಮ ಅಣ್ಣಗೂ ಸಿಟ್ಟು ಬಂತು, ಪ್ರತಿಯೊಬ್ಬರಿಗೂ ಸಿಟ್ಟು ಬಂದರು. ನಮ್ಮ ಅಪ್ಪ ಮಾತ್ರ ಏನೂ ಅನ್ನಲಿಲ್ಲ. ಹೊರತಾಕಿ ನಮಗೆ ಸಮಾಧಾನ ಮಾಡೋಕೆ ನೋಡಿದ್ರೆ ಹೊರತು ಆಕೆಗಂತೂ ಏನೂ ಅನ್ನಲಿಲ್ಲ. ಮಾಮ, ನಿನಗೆ ಗೊತ್ತಾ ಅವ್ರು ಯಾಕೆ ನಮ್ಗೆ ಇವತ್ತು ಅಷ್ಟು ಅವಮಾನ ಮಾಡಿದ್ರು ಅಂತೇಳಿ? ನಾನು ನಿನ್ನನ್ನು ಮದುವೆ ಆದ ಅಂತೇಳಿ ನಿನ್ನ ಕಡೆ ನಮ್ಮ ಅಪ್ಪನ ಕಡೆ ಇದ್ದಷ್ಟು ಅಂತಸ್ತು ಅಕ್ಕ ರೂಪಾಯಿ ಇಲ್ಲ ಅನ್ನೋ ಒಂದೇ ಒಂದು ಉದ್ದೇಶ. ಇವತ್ತು ಹೇಳತ್ತೀನಿ ಮಾಮ, ನಾನು ಇವತ್ತು ಮಾತ್ರ ಹೇಳ್ತೀನಿ, ಚಾಲೆಂಜ್ ಕಟ್ ಹೇಳ್ತೀನಿ ಮಾಮ. ನಮ್ಮ ಅಪ್ಪನಕ್ಕಿಂತ ಒಂದು ಒಳ್ಳೆ ಸ್ಥಾನಕ್ಕೆ ಬರಲೇಬೇಕು. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಸರಿ, ನೀನು ನಾನು ಇಬ್ಬರು ಸೇರಿ ದುಡಿಯೋಣ. ಅಲ್ಲ ಅಮ್ಮು, ಅದು ಅಂದಷ್ಟು ಸುಲಭನ? ಪಿಕ್ಚರ್ನಾಗೆಲ್ಲ ಅಷ್ಟೇ ನೋಡಿರ್ಬೋದು, ಬಡವರು ಇದ್ದವ್ರು ಒಂದೇ ಹಾಡೊಳಗೆ ಇದ್ರೊಳಗೆಲ್ಲ ಶ್ರೀಮಂತರಾಗಿ ಬಿಡ್ತಾರೆ. ಆದರೆ ಇದು ರಿಯಲ್ ಲೈಫು. ಯಾಕೆ ಆಗ್ಬಾರ್ದು? ಮನಸ್ಸಿದ್ರೆ ಯಾಕೆ ಆಗಬಾರ್ದು ಅಂತ ನೋಡಮ್ಮ. ನನಗೆ ಇಷ್ಟು ದಿನ ಡಾಕ್ಟರ್ ಓದಬೇಕು ಅನ್ನೋದು ಒಂದು ಆಸೆ ಅಷ್ಟಾಗಿತ್ತು. ಇನ್ಮೇಲೆ ಹಠ ಅದ, ನಾನು ಓದ್ತೇನೆ, ಡಾಕ್ಟರ್ ಆಗೇ ಆಗ್ತೇನೆ. ಅಪ್ಪನಕ್ಕಿಂತ ಜಾಸ್ತಿ ಹಂತದೊಳಗೆ ನಾನು ಇದ್ದೇ ಜೀವನ ಮಾಡಿ ತೋರಿಸ್ತೇನೆ. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಏನಪ್ಪ ಆಯ್ತಾ ತಮ್ಮನಿ, ಈಗ ನೋಡಿದ್ರೆ ಹಿಂಗಂತ ಹೋದ್ಲು? ಯಾಕಪ್ಪ?
ಇಲ್ಲವ ಅಮ್ಮ ಹೇಳಿದ್ದು ಕರೆಕ್ಟ್ ಐತಿ. ಮಾಮ ಇವತ್ತು ನಮ್ಮ ಜೊತೆ ನಡ್ಕೊಂಡಿದ್ದ ಆ ಥರ. ಮಾಮಗ ಅಮ್ಮ ನನ್ನ ಮದುವೆ ಆಗಿದ್ದು ಇಷ್ಟ ಇಲ್ಲ ಅಂತ ಕಾಣಿಸ್ತದೆ, ಅದಕ್ಕೆ ಈ ಥರ ಎಲ್ಲ ಮಾಡತ್ತಾರ. ಏನು ಮಾಡಬೇಕು ನನಗೂ ಅರ್ಥ ಆಗತ್ತವ. ಆದ್ರೆ ಹಠನೋ ಚಾಲೆಂಜೋ ಏನೋ ಗೊತ್ತಿಲ್ಲ. ಆದ್ರೆ ಅಮ್ಮನ ಮಾತ್ರ ನಾನು ಡಾಕ್ಟರ್ ಮಾಡಿಸ್ತೇನವ, ಮಾಡಿಸ್ತೇನೆ. ಏನ್ರಿ ಇದು ಹಿಂಗಾತ? ತಲೆಗೆಡ್ಸ್ಕೊಬೇಡ್ಲಿ ಗಿರ್ಜಿ, ದೇವ್ರದಾನ ಪ್ರತಿಯೊಂದು ಬದಲಾಗಿ ಆಕೈತಿ. ಯಾಕೆ ಇರ್ಲಿ ನಡಿ ಮಕ್ಕೋ ನೋಡಿ. ಯವ್ವ ಮೀನಾಕ್ಷಿ. ಹಾಂ ಹ್ಞೂ ರೀ ಸರ ಹೇಳ್ರಿ. ಯವ್ವ ನನ್ನ ಮಗದು ಸಾಲ್ ಬಿಡು ಟೈಮ್ ಆತ ಮೀನಾಕ್ಷಿ, ನಾ ಹೋಗಿ ಕರ್ಕೊಂಬರ್ತೀನಿ. ಅಂಗಡಿ ಕಡೆ ಒಂಚೂರು ಹುಷಾರ. ಹೌದ್ರಿ, ಆಯ್ತು ತಗೋರಿ ಸರ್. ನೋಡು ಇಲ್ಲೇ ಇದು ಗಲ್ಲಾಪಟ್ಟಿಗೆ ಒಂಚೂರು ನೋಡ್ಕೋ, ಲೆಕ್ಕ ಇಟ್ಟೆ ನಾನು. ನೀ ಬಂದ್ಮೇಲೆ ಹೇಳುವಂತೆ. ಆಯ್ತು ತಗೋರಿ ಸರ್, ಹೋಗಿ ಬರ್ರಿ. ಮೀನಾಕ್ಷಿ ಅವರೇ, ಸರ್ಗೆ ಮದುವೆ ಆಗೈತಾ? ಹ್ಞೂ ರೀ, ಮದುವೆನೂ ಆಗೈತಿ, ಮಗಳೂ ಅದಾಳು. ಪಾಪ ಎಷ್ಟು ಒಳ್ಳೆ ಮನುಷ್ಯರು. ಆದ್ರೆ ದೇವ್ರಿಗೆ ಕರುಣೆ ಅನ್ನೋದನ್ನ ಇಲ್ಲ ಅನ್ಸುತ್ತೆ ಇಂಥವ್ರ ಜೀವನ ನೋಡಿದ್ರೆ. ಪಾಪ ಅವ್ರ ಹೆಂಡತಿ ತೀರ್ಕೊಂಡ್ಬಿಟ್ಟಾಳ್ರಿ. ಏನ ಇವ್ರ ಹೆಂಡತಿ ಇಲ್ವಾ? ತೀರ್ಕೊಂಡ್ರ? ಹೌದ್ರಿ ಸುಮ್ಮ, ಪಾಪ ಭಾಳ ಒಳ್ಳೆ ಜನ. ಏನಾಗಿತ್ತನೋ ಅಷ್ಟು ಗೊತ್ತಿಲ್ಲರಿ. ಆದರೆ ಈ ಹುಡುಗಿ ಹಡ್ದಾಗ ತೀರ್ಕೊಂಡಾರ ಅವ್ರಿಗೆ ಏನಾಗಿತ್ತನೋ ನಂಗೆ ಗೊತ್ತಿಲ್ಲ. ಆದ್ರೆ ಭಾಳ ಹೆಂಡತಿ ಮೇಲೆ ಪ್ರೀತಿ ಅವ್ರಿಗೆ. ಯಾವಾಗಲೂ ಹೆಂಡತಿ ಬಗ್ಗೆ ಹೇಳ್ತಾನೇ ಇರ್ತಾರೆ ಅವ್ರು. ಪಾಪ ದೇವರು ಒಳ್ಳೆಯವ್ರಿಗೆ ಹಿಂಗೆ ಮಾಡಬಾರ್ದು ಬಿಡು. ಪಾಪ. ಮತ್ತು ಅವ್ರ ಮನೆ ಒಳಗೆ ಯಾರು ಇರ್ತಾರ? ಆ ಹುಡುಗಿನ ಯಾರು ನೋಡ್ಕೊತಾರ ಈಗ? ಈ ಅದಾರಲ್ರಿ ಇವ್ರು ಸರ್, ಇವ್ರು ಅವ್ವಾರೊಬ್ರು ಅದಾರ. ಪಾಪ ಅವ್ರಿಗೂ ಭಾಳ ವಯಸ್ಸಾಗೈತ್ರಿ, ಹೇಳಾಕ ಕುಂಡ್ರಾಕ ತುಟ್ಟಿದಾರ. ಆದರೂ ಮೊಮ್ಮಗಳಿಗೆ ಅಂಥೇಳಿ ಎಲ್ಲ ಮಾಡ್ತಾರೆ. ರೊಕ್ಕ ರೂಪಾಯಿ ಇದ್ದವ್ರಿ. ಒಬ್ಬಾಕಿ ಆಳು ಇಟ್ಕೊಂಡಾರ. ಆಕೆ ಮನೆ ಕೆಲಸ ಎಲ್ಲ ಮಾಡಿ ಹೋಗ್ತಾಳೆ. ಮಾಡಿ ಹುಡುಗಿಗೆ ಡಬ್ಬಿ ಕಟ್ಟೋದು ಎಲ್ಲ ಮಾಡ್ತಾಳೆ. ಅವ್ರ ಅಜ್ಜಿ ಸ್ನಾನ ಮಾಡಿಸೋದು, ತಲೆ ಬಾಚೋದು ಎಲ್ಲ ಮಾಡ್ತಾರೆ. ಆದ್ರೆ ಪಾಪ ಆ ಹುಡುಗಿನೂ ಮಮ್ಮಿ ಯಾವಾಗ ಬರ್ತಾಳೆ ಅಂತ ಕೇಳ್ತಾನೇ ಇರ್ತೈತಿ. ಬೇಜಾರು ಅನಿಸ್ಬಿಡ್ತದ್ರಿ ಪಾಪ. ಹುಡುಗಿ ಮಕ್ಕ ನೋಡಿದ್ರೆ ಭಾಳ ಚಂದ ಐತ್ರಿ, ಭಾಳ ಚಂದ ಐತಿ. ಹೌದಾ? ಪಾಪ ನೋಡಿದ್ರೆ ಭಾಳ ಒಳ್ಳೆ ಮನುಷ್ಯರು ಅನಿಸ್ತಾರೆ. ದೇವ್ರು ಯಾಕೆ ಹಿಂಗೆ ಮಾಡ್ತಾನೆ ಏನ? ಹನಿ ಬರಾರಿ ಬೇಡ್ಕೊಂಡು ಬಂದಿರ್ತೀವಿ ಅಷ್ಟು, ಅನ್ಭವಿಸ್ಲೇಬೇಕು. ಸರಿ ಸುಮಾರೇ ಈ ಅರ್ವಿ ಒಂಚೂರು ಮಡ್ಚಿಟ್ಬಿಡ್ತೀರಾ ಒಳಗೆ? ಹಾಂ ಸರಿ. ಮೀನಾಕ್ಷಿ ಅವರೇ, ಊಟದ ಟೈಮ್ ಯಾವಾಗ ರೀ? ಊಟ ಯಾವಾಗ ಮಾಡೋದು? ಸುಮಾರೇ ಇಲ್ಲಿ ಊಟದ ಟೈಮ್ ಅಂದ್ರೆ ಅಂತ ಏನು ಇರಂಗಿಲ್ಲ. ಒಂದೊಂದ್ಸಲ ಕಸ್ಟಮರ್ ಬಂದಾಗ ಲೇಟ್ ಆಕೈತಿ, ಒಂದೊಂದ್ಸಲ ಕಸ್ಟಮರ್ ಇಲ್ಲ ಲಘು ಆಕೈತಿ. ಈಗ 2-3 ಮಂದಿ ಕುಂತಿಲಿ ಊಟ ಮಾಡೋಕೆ ಆಗಂಗೆ ಇಲ್ಲರಿ, ಯಾಕಂದ್ರೆ ಕಸ್ಟಮರ್ ಬಂದುಬಿಡ್ತಾರೆ. ಈಗ ನಾ ತೋರಿಸ್ಬೇಕಾದ್ರೆ ನೀವು ಊಟ ಮಾಡ್ಕೊಂಬಿಡ್ರಿ, ನೀವು ಊಟ ಮಾಡ್ಬೇಕಾದ್ರೆ ನಾ ತೋರಿಸ್ತಿರ್ತೀನಿ. ಆ ಥರ ಕಸ್ಟಮರ್ ಇಲ್ಲ ಅಂತಂದ್ರೆ ಇಬ್ರು ಕೂಡಿ ಮಾಡೋಣ, ಕಸ್ಟಮರ್ ಇದ್ದಾಗ ಆ ಥರ ಮಾಡ್ಕೊಂಡು. ಇಲ್ಲ ಅಂತಂದ್ರೆ ಇಲ್ಲಿ ಊಟನೇ ಬೆಟ್ಟಂಗಿಲ್ಲ ರೀ. ಹಬ್ಬದ ಸೀಸನ್ನಾಗಂತೂ ಊಟ ಮರ್ತಾ ಬಿಡೋದ ನಾವು. ಓಹೋ ಹೌದಾ, ಸರಿ ಸರಿ. ನಿಮ್ಗೆ ಹಸುವಾಗೈತಾ? ಹಂಗಿದ್ರೆ ನೀವು ಊಟ ಮಾಡ್ಕೋರಿ, ನಾ ಯಾವ್ದಾರ ಕಸ್ಟಮರ್ ಬಂದ್ರೆ ನೋಡ್ತಿರ್ತೀನಿ. ಇಲ್ಲ, ಇಬ್ರು ಕೂಡಿ ಮಾಡೋಣ. ಹೇಳಿದ್ನಲ್ರಿ ಸುಮ್ಮ, ಇಲ್ಲಿ ಇಬ್ರು ಕೂಡಿ ಮಾಡೋಕೆ ಆಗಿಲ್ಲ. ಅದ್ರಾಗೂ ಸರ್ ಬೇರೆ ಇಲ್ಲ ಅಂಗಡಿಯಾಗ. ಸರ್ ಇದ್ದಿದ್ರೆ ಅವ್ರು ನೋಡ್ಕೊತಿದ್ರೆ ನಾವಿಬ್ರು ಊಟ ಮಾಡ್ತಿದ್ವಿ. ಬೇಡ ಒಂದು ಕೆಲಸ ಮಾಡಿರಿ, ನೀವು ಊಟ ಮಾಡಿರಿ, ನಾನು ನೋಡ್ಕೋತೇನೆ ಕಸ್ಟಮರ್. ಸರಿ. ಅವನ ಹೋಗ್ಬರ್ತೀನಿ. ಓಹೋ ಗೌಡ್ರೆ ನಮಸ್ಕಾರ ರೀ. ಈ ಕಡೆ ರೀ. ಇಲ್ಲಪ್ಪ ತಮ್ಮಣ್ಣಿ, ಈ ಕಡೆ ನಾನು ಒಂಚೂರು ಹೊಂಟಿದ್ನೆ, ಅದಕ್ಕೆ. ಏನಪ್ಪ ಹೊಲಕೊಂಟೆ? ಹ್ಞೂ ರೀ ಗೌಡ್ರೆ, ಹೊಲಕೊಂಟಿನಿ ನೋಡ್ರಿ. ಯಾಕ್ರಿ ಗೌಡ್ರೆ? ಆರಾಮಿಲ್ಲ ರೀ. ಆರಾಮಿಲ್ಲಪ್ಪ ತಮ್ಮಣ್ಣಿ, ಯಾಕೋ ಭಾಳ ದಿನ ಆತು. ಯಾಕೋ ಮನಸ್ಸಿಗೆ ಮೈಗೆ ಆರಾಮನೇ ಇಲ್ಲ. ಡಾಕ್ಟ್ರ್ ಪೂರ್ತಿ ರೆಸ್ಟ್ ಮಾಡ್ಬೇಕು, ನೀವು ಆ ಕೆಲಸ ಮಾಡಿದ್ರೆ ನಡೆಯಂಗಿಲ್ಲ ಅಂತ ಅಂದಾರೆ. ಏನು ಮಾಡ್ಬೇಕಂತ ತಿಳಿಯವಾತು. ಇದ್ದಿದ್ದು ಒಂದು ಹಾಲಿನ ಡೈರಿಪ್ಪ ನಡ್ಸಾಕೋ ನೀಗೋ ಆತು ನೋಡು. ಅಲ್ರಿ ಗೌಡ್ರಿ, ನಿಮಗೇನ್ರಿ ಕಮ್ಮಿ ಆಗಿದ್ದು? ಇಬ್ಬರು ಗಂಡು ಮಕ್ಳಿಗೆ ಗೌರ್ಮೆಂಟ್ ಜಾಬ್ನಾಗ ಅದಾರ. ಎದಕ್ಕೆ ಬೇಕಾಗಿತ್ತು ದುಡಿಯೋದು? ಆರಾಮ್ ವಯಸ್ಸಾದ ಕಾಲಕ್ಕೆ ಮನ್ಯಾಗ ರೆಸ್ಟ್ ತೊಗೋಬಾರ್ದ ನೀವೇ? ನನಗೂ ಆಸೆ ಐತಪ್ಪ, ಆದರೆ ಏನು ಮಾಡೋದು? ಚಲೋ ನಡೀತೈತೆ ತಮ್ಮಣ್ಣಿ ಹಾಲಿನ ಡೈರಿ. ಹೆಂಗಪ್ಪ ಮುಚ್ಚೋದು? ಹೌದಲ್ಲ, ಹೌದು ಬಿಡ್ರಿ. ಊರಾಗ ನಿಮ್ಮಂದ ಹಾಲಿನ ಡೈರಿ ಚಲೋ ನಡೀತೈತಿ ಅಲ್ರಿ ಗೌಡ್ರ? ಯಾತ್ರ ಒಂದು ಹಾಲು ಇಟ್ಕೊಂಡು ನಡೆಸ್ಬಾರ್ದನ ರೀ ನೀವು? ಹಾಳ ಇಟ್ಕೊಂಡಿದ್ನಿಪ್ಪ, ಆದ್ರೆ ಅವ ಸರಿನ ಮಾಡಲಿಲ್ಲ. ಯಾರ ನಂಬಿಕೆ ಇದ್ದವ ಬೇಕಾಗ್ಯಾನ. ಓಹೋ ತಗೊಂಡು ನಾನು ಅದನ್ನ ಮಾಡತ್ತೀನಿ ನೋಡಪ್ಪ. ಅದನ್ನ ವಿಚಾರ ಮಾಡ್ಕೊಂಡು ಬರತ್ತೀನಿ ತಲೆಯಾಗ. ಯಾವ್ದಾರ ನಂಬಿಕೆ ಅಸ್ತ ನಂದು ಡೈರಿ ಹಾಲಿನ ಡೈರಿ ಮಾಡಿ ಒಂದು ಸ್ವಲ್ಪ ಇಟ್ಕೊಂಡು ನನಗೆ ಬರೀ ಬಾಡ್ಗಿದು
ಒಂದು ಈಟ್ ಲಾಭ ಕೊಟ್ಟರೆ ಸಾಕು, ಉಳ್ಕಿತೆಲ್ಲ ಅವ ಇಟ್ಕೋವಲ್ಲ ಅಂತ ವಿಚಾರ ಮಾಡತ್ತೀನಿ. ತಮ್ಮಣ್ಣಿ ಯಾಕಪ್ಪ ನೀ ಮಾಡಬಾರ್ದು? ನೀ ಮಾಡ್ಬೋದಲ್ಲ ತಮ್ಮಣ್ಣಿ, ಮಾಡ್ತೀಯಾ? ಗೌಡ್ರ ನಾನು ಕೇಳತ್ತೀರ ನೀವು? ಅಯ್ಯೋ ಗೌಡ್ರ, ಅದು ನನಗೆ ಈ ಹೊಲದ್ದು ಮಣಿದು ಮಾಡ್ಕೊಳ್ಳೋದನ್ನ ದಿನ ಹೋಗ್ಬಿಡ್ತದ್ರಿ ಗೌಡ್ರ, ಎಲ್ಲಿ ಹೋಗೋಕ್ಕೂ ಸಮಯನೇ ಸಿಗಂಗಿಲ್ಲ. ಇನ್ನು ಹಾಲಿನ ಡೈರಿ ಎಲ್ಲ ನನ್ನ ಕೈಲಿ ನೀಗೋದಿಲ್ಲ ರೀ ಗೌಡ್ರ. ಬೇಕಾರೆ ಯಾರು ನೋಡಂದ್ರೆ ನೋಡ್ತೀನಿ ತಗೋರಿ. ಇಲ್ಲಪ್ಪ ತಮ್ಮಣ್ಣಿ, ಹಾಲಿನ ಡೈರಿ ಬೆಳಗ್ಗೆ ಅಟ್ಟ ಒಂದು 8 ಗಂಟೆಯಿಂದ 10 ಗಂಟೆ ಅಂದ್ರೆ ಕೆಲಸ ಮುಗಿದು ಬಿಡ್ತೈತಪ್ಪ. ಇನ್ನು ರಾತ್ರಿ ಒಂದು 8 ಗಂಟೆಯಿಂದ 9-9:30 ನೋಡು. ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ಅದಾನು, ನಿಮ್ಮ ಅವ್ವ ಅದಾಳು, ನೋಡು ವಿಚಾರ ಮಾಡಿ, ವಿಚಾರ ಮಾಡಿ ನನಗೆ ಹೇಳಪ್ಪ. ನನಗೆ ಈ ಹೊರಗಿನವ್ರು ಕೊಡೋಕೆ ಮನಸ್ಸಿಲ್ಲ ತಮ್ಮಣ್ಣಿ. ಚಂದಗೆ ಮಾಡೋದಿಲ್ಲ, ಅವ್ರು ಬಿಟ್ಟು ಬೇಸರಕ್ಕೆ ಮಾಡ್ತಾರೆ. ಆದ್ರೆ ನೀ ಆದ್ರೆ ನನಗೆ ನಿನ್ನ ಮೇಲೆ ನಂಬಿಕೆ ಇತ್ತಪ್ಪ, ನೀನು ಮಾಡ್ಬೋದು. ವಿಚಾರ ಮಾಡಿ ನನಗೆ ಹೇಳು. ನಿನಗೆ ಮಾಡಬೇಕು ಅಂತ ಮನಸ್ಸು ಬಂದ್ರೆ ನಮ್ಮ ಮನೆಗೆ ಬಂದು ಹೇಳಪ್ಪ. ಅಲ್ರಿ ಗೌಡ್ರ, ನೀವು ಹೇಳೋದೇನೋ ಖರೇನ, ಆದ್ರೆ ಅಲ್ಲ ನಿನಗೆ ನಿನಗೆ ಮಾಡಲೇಬೇಕಂತ ಹೇಳೋದಿಲ್ಲ ತಮ್ಮನಿ. ನಾನು ವಿಚಾರ ಮಾಡು. ನಾ ಬರಲಿ ಹಂಗಾರ? ಅಯ್ಯೋ ಬರ್ರಿ, ಒಳಗೆ ಬರ್ರಿ. ಇಲ್ಲಪ್ಪ, ನೀನು ಹೊಲಕ್ಕೆ ಹೊಂಟೇನು, ನಾನು ಮನೆಗೆ ಹೋಗ್ಬೇಕಪ್ಪ. ಮನೆಗೆ ಹೋಗ್ಬೇಕು, ಗುಳಿಗೆ ತೊಗೋಬೇಕು, ಟೈಮ್ ಆತ. ಸರಿ ಗೌಡ್ರಿ, ಸರಿ. ಹ್ಞೂ